ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿ ಅಂಗಡಿಗಳಲ್ಲಿ ರೈತರನ್ನ ನಿರಂತರವಾಗಿ ವ್ಯವಸ್ಥಿತವಾಗಿ ಶೋಷಣೆ ಮಾಡಲಾಗ್ತಿದೆ. ಇಲ್ಲಿ ಹೆಗ್ಗಣಗಳಂತೆ ವ್ಯವಹಾರದ ಸಂದರ್ಭದಲ್ಲಿ ವಂಚಿಸಿ ರೈತರು ಬೆಳೆದ ದವಸ ಧಾನ್ಯಗಳನ್ನು ಸ್ವಾಹ ಮಾಡ್ತಿದ್ದಾರೆ. ದಲ್ಲಾಳಿಗಳ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆ ಸಂಬಂಧಿಸಿದ ಇಲಾಖೆಗೆ ಆಗ್ರಹಿಸಿದೆ. ಮಧ್ಯವರ್ತಿಗಳು ದಲ್ಲಾಳಿಗಳು ಕೇವಲ ಲಾಬಿ ನಡೆಸ್ತಿದ್ದಾರೆ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ನೀಡ್ತಾ ಇಲ್ಲ. ವ್ಯವಹಾರದ ಸಂದರ್ಭದಲ್ಲಿ ಅನುಸರಿಸಬೇಕಾಗಿರುವ ನಿಯಮಗಳನ್ನು ಎಲ್ಲಿಯೂ ಕೂಡ ಪಾಲಿಸ್ತಿಲ್ಲ. ಮಾರುಕಟ್ಟೆ ಹಾಗೂ ಖರೀದಿ ಮಳಿಗೆಗಳಲ್ಲಿ ದಲ್ಲಾಳಿಗಳು ಮಧ್ಯವರ್ತಿಗಳು ರೈತರನ್ನ ನಿರಂತರವಾಗಿ ವಂಚಿಸ್ತಾ ಇದ್ದು ನಿಯಮಗಳನ್ನು ಗಾಳಿಗೆ ತೂರಲಾಗ್ತಿದೆ. ಇವರು ಇಲಿ ಹೆಗ್ಗಣಗಳ ರೀತಿಯಲ್ಲಿ ರೈತರನ್ನ ವ್ಯವಸ್ಥಿತವಾಗಿ ಮೋಸಕ್ಕೀಡು ಮಾಡ್ತಿದ್ದಾರೆ ಅಂತ ಜನಸೇನೆ ಆರೋಪಿಸಿದೆ. ರೈತರ ಬೆಳೆಗಳನ್ನು ಅಕ್ರಮವಾಗಿ ಭಕ್ಷಿಸುವ ಇಲ್ಲಿ ಹೆಗ್ಗಣಗಳಂತೆ ರೈತರ ರಕ್ತ ಹೀರ್ತಾ ಇರುವ ದಲ್ಲಾಳಿ ಮಧ್ಯವರ್ತಿಗಳ ಹಾವಳಿಯಿಂದ ರೈತರನ್ನ ಕಾಪಾಡಬೇಕಾಗಿದೆ. ರೈತರಿಂದ ಬಾಜಿಗೆ ನಿಯಮಕ್ಕಿಂತ ಅತಿ ಹೆಚ್ಚು ಧಾನ್ಯ ಕಬಳಿಸಲಾಗ್ತಾ ಇದೆ. ಮಾರುಕಟ್ಟೆಯಲ್ಲಿ ರೈತರಿಗೆ ತಪ್ಪು ಮಾಹಿತಿಯನ್ನ ನೀಡಿ ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಅತ್ಯಂತ ಕಡಿಮೆ ದರದಲ್ಲಿ ರೈತರಿಂದ ಯೋಗ್ಯ ಧಾನ್ಯಗಳನ್ನು ಖರೀದಿ ಮಾಡಿ ರೈತರನ್ನ ವಂಚಿಸಲಾಗ್ತಾ ಇದೆ. ಮಾರುಕಟ್ಟೆ ಹಾಗೂ ಮಾರಾಟ ಮಳಿಗೆಗಳಲ್ಲಿ ಮಧ್ಯವರ್ತಿಗಳ ದಲ್ಲಾಳಿಗಳ ವಿಪರೀತ ದುರಾಸೆಯಿಂದಾಗಿ ರೈತರಿಗೆ ಅನ್ಯಾಯವಾಗ್ತಿದೆ. ಶೀಘ್ರವೇ ದಲ್ಲಾಳಿಗಳ ಮಧ್ಯವರ್ತಿಗಳ ವಂಚನೆಗೆ ಕಡಿವಾಣ ಹಾಕಬೇಕು ಎಂದು ತಹಶೀಲ್ದಾರರಾದ ಎಂ ರೇಣುಕಮ್ಮ ಅವರಿಗೆ ಹಾಗೂ ಎಪಿಎಂಸಿ ಅಧಿಕಾರಿಗಳಿಗೆ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಈ ಮೂಲಕ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನಾ ಕೂಡ್ಲಿಗಿ ಘಟಕದ ಪದಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಜಿ ಜಗದೀಶ್, ಎಂ ಮಂಜುನಾಥ್, ಗೋವಿಂದ ಚಕ್ರಪಾಣಿ, ಸಿರಿಬಿ ಮಂಜುನಾಥ್, ಗೋವಿಂದಗಿರಿ ಮಹಲಿಂಗ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಟೆಂಡರ್ ಅಂದರೆ ಇಲ್ಲಿ ಖರೀದಿದಾರ ಎಲ್ಲರೂ ಇಲ್ಲ, ಹಂಗಾಗಿ ದಲ್ಲಾಳಿ ಲೈಸೆನ್ಸ್ ತಗೊಂಡು ಈ ಸಲ ಸೀಸನ್ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಇದು ಸಬ್ ಮಾರ್ಕೆಟ್ ಇತ್ತು, 2 ವರ್ಷ ಆಗಿ ಮೇನ್ ಮಾರ್ಕೆಟ್ ಆಗ್ತದೆ. ಇದು ಹಂತವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅಧ್ಯಕ್ಷರು ಅದೇ ಈಗ ನಾಮಿನೇಟ್ ಮಾಡಿ ಬಂದಿಲ್ಲ, MLA ಸಾಹೇಬ್ ಇದು ಮಾಡ್ತೀವಿ, ರೆಡಿ ಮಾಡ್ತೀವಿ. ಇದು ಗೋಪಾಲ್ ಕೃಷ್ಣ ಸರ್ ಇದ್ದಾಗಲೇ ಹೌದು, ಟೆಂಡರ್ ಅಂದರೆ ಆಫೀಸ್ ಉದ್ಘಾಟನೆ ಮಾಡಿ ಇದು ಮಾಡಿದ್ರು. ಅಂದರೆ ಇಲ್ಲಿ ಖರೀದಾರ ದಲ್ಲಾಳರಿಲ್ಲ. ದಲ್ಲಾಳರ ಬರ್ಬೇಕಂದ್ರೆ ಎಲ್ಲ ವರ್ತಕರೆಲ್ಲ ಒಂದುಗೂಡಿ ಎಲ್ಲರ ಅದನ್ನು ಪ್ರಯತ್ನ ಎಲ್ಲರಿಗೆ ಏನಿದೆ ಮನವಿ ಮಾಡಿದ್ವಿ. ಅವ್ರಿಗೆ ಸೀಸನ್ ಸರ್ಕಾರದ ಆದೇಶ ಇರೋದು 1 kg 300 ಗ್ರಾಮ್ ಮಾತ್ರ ತೆಗಿಬೇಕಂತ. ನೀವು ಇಲ್ಲಿ ದಲ್ಲಾಳರಲ್ಲಿ ಏನು ಮಾಡ್ತಾರೆ, 2 kg ತೆಗಿತಾರೆ, ಗೊತ್ತಿಲ್ಲದ ರೈತರು 2.5 kg ತೆಗಿತಾರೆ. ಕ್ರಮ ಅಂತ ಅವ್ರ ಬಗ್ಗೆ ಎಲ್ಲ ಅಂಗಡಿಗೆಲ್ಲ ನೋಟಿಸ್ ಕೊಡ್ತೀವಿ. ಅವರೆಲ್ಲ ಏನಿದೆ ತೂಕ ಸರಿ ತೋರಿಸ್ಕೊಂಡು ಅಂತ ಹೇಳ್ಯಾರ. ಅವರು ಈಗ ನಮ್ಮ ಹತ್ರನೂ ಅವರು ಹೇಳಿದೀವಿ, ವಿಡಿಯೋ ಮುಖಾಂತರ ಕೂಡ ನಾವು ಸಾಕ್ಷಿನೂ ನಮ್ಮ ಹತ್ರ ಐತಿ, ನಾವು ಕೊಡ್ತೀವಿ. ಅವ್ರ ಮ್ಯಾಗ ನೀವೇನ್ ಆಕ್ಷನ್ ತಗೊಂತೀರಿ ನಮಗೆ ಗೊತ್ತಾಗಬೇಕು. ನೀವೆಲ್ಲ ನೆವತ್ ಕರೆಸಿ ಮೀಟಿಂಗ್ ಮಾಡಿದ್ರೆ ಮಾಡ್ರಿ. ನೀವು ಕೂಡ ಬರ್ರಿ, ನೀವು ಕೂಡ ಅಲ್ಲ ಯಾರ ರೈತರು ಕರ್ಕೊಂಡು ಬರ್ರಿ, ರೈತರ ಮುಖಂಡರ ಎಲ್ಲ ಬರ್ರಿ. ಬಂದಿದ್ರೆ ಯಾವ್ಯಾವ ಅಂಗಡಿ ಆಗಿತ್ತು ಅಂತ ಮೇಲೆ ಲೆಟರ್ ಕೊಟ್ಟರೆ, ಕಂಪ್ಲೇಂಟ್ ಮಾಡಿಕೊಟ್ರೆ ಅದ್ರ ಬಗ್ಗೆ ನಾವು ಕಾನೂನು ಆಕ್ಷನ್ ಮಾಡ್ತೀವಿ. ಮಳೆ ಬೆಳೆದ್ರೆ ರೈತರು ತಂದೆಲಾಗಿದೆ. ಬೆಳೆದ್ರೆ ಆ ಬೆಳೆಗೆ ತಕ್ಕಂತ ರೈತ ಅದರಲ್ಲಿ ಕಮಿಷನ್ ತಗೊಂತಿದ್ದಾರೆ. ಬಾಜುಗಳು ಕಮಿಷನ್ ನಮ್ರಲ್ಲಿ ಆಮೇಲೆ ಎಲ್ಲ ಇದಾಗ್ತಾರೆ, ಎಲ್ಲ ರೈತರನ್ನೇ ತುಳಿತಿದ್ದಾರೆ. ಬಟ್ ಅವ್ರು ಉದ್ದಾರ ಆಗ್ತಿದ್ದಾರೆ. ರೈತ ಅಲ್ಲೇ ಇದ್ದಾನೆ, ಮುಂದಕ್ಕೆ ಬರ್ತಿಲ್ಲ. ಅದರ ಅನ್ಯಾಯಕ್ಕೆ ನೀವು ಬಿಡಬಾರ್ದು. ಅದೇ ಮೀಟಿಂಗ್ ಕರೆಸಿ ನಿಮಗೆಲ್ಲ ಕರೆಸಿ ಅವ್ರ ಸಮ್ಮುಖದಲ್ಲೇ ಏನಿದೆ ತೀರ್ಮಾನ ಮಾಡ್ತೀನಿ ಸೆಕ್ರೆಟರಿ ಸರ್. ಇದನ್ನ ನೀವು ಸ್ವಲ್ಪ ಆದಷ್ಟು ಬೇಗ ಸರಿ ಮೀಟಿಂಗ್ ಕರೆದು ಏನಿದೆ ಫೋನ್ ಮಾಡ್ತೀವಿ.